ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ. ಇವತ್ತು ನಾನು ಮೆಣಸಿನ ಬಳ್ಳಿಗಳಿಗೆ ಲೀಫ್ ಮಲ್ಚ್ ಅಂದರೆ ಬುಡದಲ್ಲಿ ಒಣಗಿದ ಎಲೆಗಳನ್ನು ಮಲ್ಚ್ ಮಾಡೋದರಿಂದ ಆಗುವ ಲಾಭಗಳ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ. ಈ ಮಲ್ಚನ್ನು ಮಳೆಗಾಲ ಮುಗಿದ ನಂತರ ಮಾಡಬೇಕು. ಈ ರೀತಿ ಬುಡದಲ್ಲಿ ಎಲೆಗಳಿಂದ ಮುಚ್ಚುವುದರಿಂದ ಸೂರ್ಯನ ಬೆಳಕು ಡೈರೆಕ್ಟಾಗಿ ಬೀಳುವುದಿಲ್ಲ. ಇದರಿಂದ ಮಣ್ಣಿನಲ್ಲಿ ತೇವಾಂಶ ಹಾಗೆ ಇರುತ್ತದೆ. ಇದು ಗಿಡದ ಬೆಳವಣಿಗೆಗೆ ಉತ್ತಮವಾಗಿರುತ್ತದೆ. ಎಲೆಗಳ ಮಲ್ಚ್ ಮಾಡುವುದರಿಂದ ಕಳೆಗಳು ಬೆಳೆಯುವುದಿಲ್ಲ. ಕಳೆಗಳು ಕೂಡ ನಿಯಂತ್ರಣದಲ್ಲಿ ಇರುತ್ತದೆ. ಇದು ಮಣ್ಣಿನ ಸಾರಾಂಶವನ್ನು ಕೂಡ ಹೆಚ್ಚಿಸುತ್ತದೆ ಹಾಗೂ ಎರೆಹುಳುಗಳನ್ನು ಕೂಡ ರಕ್ಷಿಸುತ್ತದೆ ಹಾಗೂ ನಿಧಾನವಾಗಿ ಡಿಕಾಂಪೋಸ್ ಆಗಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ. ಈ ಕೆಲಸವನ್ನು ಮಾಡುವುದರಿಂದ ತಳಮಟ್ಟದಲ್ಲಿ ಸರಿಯಾದ ರೀತಿಯಲ್ಲಿ ತೇವಾಂಶವಿದ್ದು ಮೆಣಸಿನ ಬಳ್ಳಿಯು ಉತ್ತಮವಾಗಿ ಬೆಳೆದು ಉತ್ತಮ ಇಳುವರಿಯನ್ನು ನೀಡುತ್ತದೆ. ಈ ರೀತಿ ಮಲ್ಚ್ ಮಾಡೋದರಿಂದ ಚಳಿಗಾಲದಲ್ಲಿ ಬುಡವನ್ನು ಬಿಸಿಯಾಗಿರಿಸುತ್ತದೆ ಹಾಗೂ ಬೇಸಿಗೆ ಕಾಲದಲ್ಲಿ ಬುಡವನ್ನು ತಂಪಾಗಿರಿಸುತ್ತದೆ. ಈ ರೀತಿ ಆಗೋದರಿಂದ ಗಿಡವು ಉತ್ತಮವಾಗಿ ಬೆಳೆಯುತ್ತದೆ ಹಾಗೂ ಉತ್ತಮ ಇಳುವರಿಯನ್ನು ನೀಡುತ್ತದೆ. ಮಳೆ ಮುಗಿದ ತಕ್ಷಣ ಮಾಡುವುದರಿಂದ ಸೂರ್ಯನ ಬೆಳಕಿನಿಂದ ನೀರು ಆವಿಯಾಗುವುದನ್ನು ಕೂಡ ತಪ್ಪಿಸುತ್ತದೆ. ಲೀಫ್ ಮಲ್ಚ್ ಮಾಡಲು ನೀವು ಫೀಲ್ಡಲ್ಲಿ ಒಣಗಿದ ಎಲೆಗಳನ್ನು ಉಪಯೋಗಿಸಿಕೊಂಡು ಮಾಡಬಹುದು. ಈ ಕೆಲಸವನ್ನು ಮಾಡಲು ಒಂದು ಗಿಡಕ್ಕೆ ಸುಮಾರು 3 ರೂಪಾಯಿಗಳಷ್ಟು ಖರ್ಚಾಗುತ್ತದೆ. ಈ ಮಲ್ಚನ್ನು ಬೇರುಗಳು ಹಬ್ಬಿರುವ ಜಾಗದ ಕಡೆಯೆಲ್ಲ ಮಾಡಬೇಕು. ಮಲ್ಚನ್ನು 4 ರಿಂದ 5 ಇಂಚುಗಳಷ್ಟು ದಪ್ಪವಾಗಿ ಮಾಡಬೇಕು. ಇದರಿಂದ ನಿಮ್ಮ ಗಿಡದ ಬೆಳವಣಿಗೆ ಉತ್ತಮವಾಗಿರುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮಗೆ ಸಪೋರ್ಟ್ ಮಾಡೋದಕ್ಕೆ ಜಾಯ್ನ್ ಆಗಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.